ಈ ಹಿಂದೆ ಕೆಲವೊಬ್ಬರು ಆರ್ಮಿ ಆಫೀಸರ್ಸ್ ಮಾತಾಡುವಾಗ ಹೇಳ್ತಾ ಇದ್ರು, ಅಂದರೆ ಈ ಹಿಂದೆ ಆರ್ಮಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒನ್ ಬುಲೆಟ್ ಶೂಟ್ ಮಾಡಬೇಕು ಅಂದರೂ ಕೂಡ ತುಂಬ ಪರ್ಮಿಷನ್ಸ್ ಬೇಕಾಗಿತ್ತು. ಆದರೆ ಪಾಕಿಸ್ತಾನದ ಕಡೆ ಹೇಗಿತ್ತು ಅಂದರೆ, ಕಾಲಿಗೆ ಆತ ಟ್ರಿಗರ್ದು ಬಟ್ಟೆ ಕಟ್ಕೊಂಡು ಮಲಗಿರ್ತಿದ್ದ. ಬೆಳಗಿನ ಜಾವದಲ್ಲಿ ವಾಶ್ರೂಮಿಗೆ ಹೋಗಬೇಕು ಅಂತ ಅವ್ನು ಎದ್ದಾಗಲೂ ಇದನ್ನು ಎಳೆದ್ರೆ ಒಂದು ಫೈರ್ ನಮ್ಮ ಕಡೆಗೆ ಬರ್ತಾ ಇತ್ತು. ಅದೇ ಬೇಬಿ ಬಿಟ್ ಆಫ್ ಎನ್ ಎಕ್ಸಾಜರೇಷನ್, ಬಟ್ ಇದು ಫ್ಯಾಕ್ಟ್. ಯಾಕೆಂದರೆ ಓಪನ್ ಆಗಿ ನೀವು ಹೋಲ್ಡ್ ರಿಸ್ಟ್ರೈನ್, ಈಗ ಚೈನಾದಲ್ಲಿ ಅದೇ ಮಾಡಿದ್ದ ಅಂತ ಅಲ್ವಾ. ನಾವು ಅಲ್ಲಿವರೆಗೆ ರೋಡ್ ಬೇಡ, ಅರೆ ದೇ ಹ್ಯಾವ್ ಬಿಲ್ಟ್ ಎ ರೋಡ್ ರೈಟ್ ಅಪ್ ಟು ಯುವರ್ ಪಾಸಸ್. ಲೆಟ್ ಅಸ್ ಟೇಕ್ ಅರುಣಾಚಲ್ ಪ್ರದೇಶ್ ಓನ್ಲಿ. ನಮ್ಮ ಚೈನಾದ ಹತ್ರ ನಾವು ಯು ಗಾಟ್ ರೌಂಡ್ ಅಬೌಟ್ 2280 ಕಿಲೋಮೀಟರ್ಸ್ ಆಫ್ ಬಾರ್ಡರ್ಸ್ ಆಲ್ ಓವರ್. ಅರುಣಾಚಲದ ಪ್ರದೇಶ ಒಂದೇ ತಗೊಳ್ಳೋಣ. ಅರುಣಾಚಲ ಪ್ರದೇಶದಲ್ಲಿ ವಿ ಹ್ಯಾವ್ ಗಾಟ್ ಟೋಟಲ್ 38 passes, out of which 8 are sensitive passes. ಆ್ಯಂಡ್ ಅನದರ್ 7 ಆರ್ ಪೆರಿನಿಯಲ್ ಪಾಸಸ್. ಅದು ಮಾನ್ಸೂನಲ್ಲಿ ವಿಂಟರಲ್ಲಿ ಕ್ಲೋಸ್ ಆಗೋದಿಲ್ಲ. ದೋಸ್ ಆರ್ ಸೆನ್ಸಿಟಿವ್ ಪಾಸಸ್. ಅಲ್ಲಿ ಅವರು ಚೈನೀಸ್, ಅದು ಆ್ಯಕ್ಚುಲಿ ಅರುಣಾಚಲ್ ಬಾರ್ಡರ್ ಇಸ್ ಮೆಕ್ಮೋಹನ್ ಲೈನ್ ಅಂತ ಹೇಳೋದು. ಇಟ್ ಈಸ್ ನಾಟ್ ಎ ವೆಲ್ ಡಿಫೈನ್ಡ್ ಬಾರ್ಡರ್. ಇಟ್ ವಾಸ್ ಡನ್ ಬೈ ಮೆಕ್ಮೋಹನ್, ವಾಸ್ ಎ ಬ್ರಿಟಿಷ್ ಕ್ಯಾಪ್ಟನ್ ಆರ್ ಎ ಮೇಜರ್. ಇನ್ ಈಸ್ ಪರ್ಸೆಪ್ಷನ್ ವಾಟ್ ಈ ಥಾಟ್ ವಾಸ್ ವಾಟರ್ ಶೆಡ್ ಪಾಲಿಸಿ ಅಂತ ಹೇಳ್ತಾರೆ. ಇಲ್ಲಿ ಬೆಟ್ಟ ಇದ್ದರೆ ಈ ಸೈಡ್ಗೆ ಆ ಥರ ಒಂದು ಮ್ಯಾಪ್ ಮಾಡ್ದ. ಹಿ ಹ್ಯಾಸ್ ನಾಟ್ ವಾಕ್ಡ್ ಹೋಲ್ ಇಂಚ್ ಆಫ್ ಇಟ್, ಬಟ್ ಒಂದು ವಿಲೇಜಸ್ಸನ್ನೆಲ್ಲ ಕೇಳಿಬಿಟ್ಟು ಮಾಡಿ ಒಂದು ರಫ್ ಟೈಪಲ್ಲಿ ಮಾಡ್ತಾ. ಅದನ್ನು ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಆಫ್ಟರ್ ದ ಆಕ್ಯುಪೇಷನ್ ಆಫ್ ಟಿಬೇಟ್, ಇಟ್ ವಾಸ್ ಟೇಕನ್ ಆ್ಯಸ್ ಅನ್ ಇಂಟರ್ನ್ಯಾಷನಲ್ ಬಾರ್ಡರ್ ವಿತ್ ಚೈನಾ. ದೇರ್ ಪರ್ಸೆಪ್ಷನ್ ಬೇರ್ಫ್ರೆಂಡ್ ನಮ್ಮದು ಇದು. ಆದರೆ ಅವ್ರು ಬಂದು ಒಳಗೆ ಒಂದೆರಡು ಇದು ಬಂದು ಟೈಲ್ ಸಿಗದೆ ಇದರಲ್ಲೇ ಕುಕ್ಕೆಲ್ಲ ಮಾಡಿ ಹೋಗ್ತಿದ್ವಿ ನಾವು ಬಂದಿದ್ದೇವೆ ಅಂತ. But we had no business not to prepare a road up to that place. That the thing is given is that ಅವರು if they ನಾವು ರೋಡ್ ಮಾಡಿದ್ರೆ ಅವರು ಕಂಫರ್ಟೇಬಲ್ ಆಗಿ ನಮ್ಮ ಸೈಡ್ಗೆ ಅಲ್ಲಿವರೆಗೆ ಅವ್ರು ಮಾಡಿದ್ದಾರೆ, ಅವ್ರು ಇಲ್ಲಿಗೆ ಬರಲಿಕ್ಕೆ ಈಸಿ ಆಯ್ತದೆ ಅಂತ. ಅವ್ರದ್ದು ರೋಡ್ ಬಿಲ್ಡಿಂಗ್ ಕೆಪಾಸಿಟಿ ಈಸ್ 10 times more of our border road organization, because they have to come down ಅಲ್ಲಿಂದ ಈ ಸೈಡಿಗೆ ಅಲ್ವಾ. ನಾವು ಮೇಲೆ ಹತ್ತಬೇಕು ಅಂತೂ ಈಗ ಈ ಟೈಮಲ್ಲಿ ನಾವು ಮಾಡಿ ಇಟ್ಟಿದ್ದೇವೆ. ಅದ್ರ ಪರ್ಪಸ್ ಏನು? ಮತ್ತು ಅಷ್ಟು ಅಕ್ಷಯ ಚಿಹ್ನೆ ಏರಿಯಾ ಬಿಟ್ಟು ಕೊಟ್ಟಿದ್ದಾರೆ, ಅದ್ರ ಪರ್ಪಸ್ ಏನು? ಇಟ್ಸ್ ವೈಡ್ಲಿ ಡಿಬೇಟೆಡ್. ಸಿ ನಾವು ಲಿಮಿಟೆಡ್ ಟೈಮ್ ದೇರ್ ಇಸ್ ನೋ ಪಾಯಿಂಟ್, ಬಟ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ಸ್ ಎವ್ರಿಥಿಂಗ್. ಈಗ ಇವ್ರು ಯಾಕೆ ಹೇಳೋದು ಅಂತ ಹೇಳಿದ್ರೆ, ದೇರ್ ಆರ್ ಸೆಟ್ ಆಫ್ ಪೀಪಲ್ ದೇ ಡೋಂಟ್, ಈ ಕಂಟ್ರಿಯನ್ನು ಒಟ್ಟಿಗೆ ಇರಬಾರ್ದು ಅಂತ. ಈಸ್ ಪಾರ್ಟ್ ಆಫ್ ದ ಡೀಪ್ ಸ್ಟೇಟ್. Definitely. China have its own motive and Pakistan and there are paid people. And these people, the people who are voicing from political parties, ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬರ್ ಇನ್ಫ್ಲುಯೆನ್ಸರ್ ಅಂತ ಹೇಳ್ತೀರ, ದಿಸ್ ಇಸ್ ಎ ಲೋಕಲಿ ಕಾಯಿನ್ ದಿಸ್ ಒನ್ ಇನ್ಫ್ಲುಯೆನ್ಸರ್ ಅಂತ. ಐ ಮೀನ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನೀವು ಹೇಗೆ ಇನ್ಫ್ಲುಯೆನ್ಸ್ ಆಗೋದು? ಈಗ ಈ ಹುಡುಗಿ ಹೋಗಿ ವಾಟ್ ಎವರ್ ಶಿ ಹ್ಯಾಸ್ ಡನ್ ಆರ್ ಅದರ್ವೈಸ್, what is that basically? It is simply a part of honey trap. She went to the Pakistan embassy. A girl who was into these sort of things have been picked up. She was blackmailed. ಡೆವಲಪ್ ಮಾಡಿಬಿಟ್ಟು ಅವಳನ್ನು ಅದು ಮಾಡು ಇದು ಮಾಡು ಅಂತ ಹೇಳಿದ್ರು. ಸೊ ಅವಳು ಸ್ಟಾರ್ಟೆಡ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಪಾಕಿಸ್ತಾನ್ ಅಂತ ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ಆಯಿತಾ. ಅದನ್ನು ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಬ್ಯಾಕಿಂಗ್ ರಿಕ್ವೈರ್ಡ್. ನೀವು ಒಪ್ತೀರಾ? ಈಗ ನೀವು ಮುಂಬೈ ಅಟ್ಯಾಕ್ ಬಗ್ಗೆ ಹೇಳಿದ್ರ, ಮುಂಬೈ ಅಟ್ಯಾಕಲ್ಲಿ ಅವರನ್ನು ಬ್ಯಾಕ್ ಮಾಡಿದ್ದು ಯಾರು? ಈಗ ಪೊಲೀಸ್ಗೆ ಗೊತ್ತಿತ್ತು. ಅಲ್ಲಿಂದ SIT ಚೀಫ್ ಹಿ ವಾಸ್ ಶಾಟ್ ಇಲ್ವಾ? ಅಲ್ಲಿಂದ ಮತ್ತೆ ಬೇರೆ ಬೇರೆ ಸ್ಟೋರೀಸ್ ಬಂತು, ಅಲ್ಲಿಂದ ಬುಕ್ಸ್ ಬಂತು ಅದ್ರ ಬಗ್ಗೆನೇ. ಈಗ ಇಟ್ ಈಸ್ ಮೋರ್ ಆರ್ ಲೆಸ್ ಪ್ರೂವ್ಡ್ ಫ್ಯಾಕ್ಟ್. ಯಾವಾಗ ಅವ್ರು ಕೋರ್ಟಿಗೆ ಹೋಗ್ತಾರೆ, ಯಾವಾಗ ಇದಾಯ್ತದೆ. ಸೊ ವಾಟ್ ಹ್ಯಾಪನ್ಸ್, ಇದು ದೇರ್ ಆರ್ ಸೆಟ್ ಆಫ್ ಪೀಪಲ್ ಹೂ ಆರ್ ಬೀಯಿಂಗ್ ಏಡೆಡ್ ಬೈ ದ ಡೀಪ್ ಸ್ಟೇಟ್. ದಟ್ ಈಸ್ ವೈ ಈಗ ಫುಲ್ NGOs ಅನ್ನು ಮುಚ್ಚಿದವರು. ಯಾಕೆಂದರೆ ನಿಯರ್ಲಿ ಇಟ್ ಈಸ್ ಬಿನ್ ಎ ಪ್ರೂವ್ಡ್ ಫ್ಯಾಕ್ಟ್. ನಮ್ಮ ಕಣ್ಣೆದ್ರಿಗೆ ಆಗೋದು. ನಮಗೆ ಮತ್ತು ನಿಮಗೆ ನಮ್ಮ ಲೆವೆಲ್ಗೆ ವಿ ಡೋಂಟ್ ವಾಂಟ್ ನ್ಯೂಸ್ ಪೇಪರ್, TV ಚಾನಲ್ಸ್ ಟು ಎಜುಕೇಟರ್ಸ್ ಆನ್ ದ್ಯಾಟ್. ಈಗ ಕೂತ್ಕೊಂಡಲ್ಲೇ ನಾವು ಹೇಳ್ತೇವೆ, ಅದು ನೋಡಪ್ಪ ಹೀಗೆ ಆಗೋ ಚಾನ್ಸನ್ನೇ ಇಲ್ಲ ಇಲ್ವಾ. ಸೊ ದ್ಯಾಟ್ ಮೀನ್ಸ್ ದೇರ್ ಇಸ್ ಎ ಟೈಅಪ್. ಯಾರ ಜೊತೆಯಲ್ಲಿ ಯಾರು ಟೈಅಪ್? ಯಾರು ಚೈನಾದ ಜೊತೆಯಲ್ಲಿ ಹೋಗಿ ಡೀಲ್ ಸೈನ್ ಮಾಡಿ ಬಂದವರು? ಯಾರು ಹೋಗಿ ಈಗ ಯಾಕೆ ಸಡನ್ ಹೇಳೋದು? ನೀವು ಒಂದು ಕ್ವಶನ್ ಕೇಳಿದ್ರ, ಯಾಕೆ ಈಗ ಸಡನ್ ನೀವು ಮಾಡುವಾಗ ಅವ್ರು ಹೇಳಿದ್ರು ನೀವು ಹೋಗಿ ಎಲ್ಲನೂ ತಗೊಳ್ಬೇಕಂತ ಒಂದು ಕ್ವಶನ್ ಕೇಳ್ತೇನೆ. ಓಕೆ, ನಾವು ಈಗ POKದು ನಾವು ಬೇರೆ ಪ್ರೋಗ್ರಾಮಲ್ಲಿ ಮುಂಚೆ ಹೇಳ್ತಿದ್ದೆ, POK ಇಟ್ ಈಸ್ ಅವರ್ಸ್, ವಿ ವಿಲ್ ಟೇಕ್ ಇಟ್ 1 or other day ಅಂತ. ಐ ವಿಲ್ ಆಸ್ಕ್ ಅನದರ್ ಕ್ವಶನ್. ಈಗ ನನ್ನನ್ನು ನಾನೇ ಕ್ವಶನ್ ಕೇಳೋದು. ನಾವು POK ತಗೊಂಡೆವು, ಅಲ್ಲಿಂದ ಏನು? ಆ ಜನರು ಅಲ್ಲಿ ಯಾರು ಜನರು ಇರೋದು ಈಗ POKಯಲ್ಲಿ? ಯಾಕೆಂದರೆ ಕಾಶ್ಮೀರೀಸ್ ಇಲ್ಲ ಅಲ್ಲಿ. ದೇರ್ ಆರ್ ನಿಯರ್ಲಿ 45 to 60% ಆರ್ ಪಂಜಾಬಿ ಪಾಕಿಸ್ತಾನೀಸ್.
ಫ್ರಮ್ ಅದರ್ ಪ್ಲೇಸಸ್. ಈಗ ಅವರನ್ನು ನೀವು ತಗೊಂಡು ನಿಮಗೆ ಇನ್ನೂ ನ್ಯೂಸೆನ್ಸ್ ಬೇಕಾ? ಆರ್ಮಿ ಆಫೀಸರ್ ಒಬ್ರು ಹಂಗೆ ಹೇಳ್ತಾ ಇದ್ರು, ಆ ನರಕ ಬೇಕಾ ನಿಮಗೆ ಅಂತ. ಅದೇ ಅಲ್ಲ, ಇಟ್ಸ್ ವೆರಿ. ಮತ್ತು ಅಡ್ಮಿನಿಸ್ಟ್ರೇಷನ್ ಯಾರು ಮಾಡೋದು? ಅಲ್ಲಿ ಏನಿರೋದಿಲ್ಲ, ನೀವು ಅಲ್ಲಿ ದುಡ್ಡು ಹಾಕ್ಲಿಕ್ಕೆ ಶುರು ಮಾಡ್ತೀರಾ, ಅವರು ಇದೇ ಆ್ಯಕ್ಟಿವಿಟಿ ಮಾಡ್ತಾರೆ ಇಲ್ವಾ? ಅಲ್ಲಿಂದ ಅವ್ರು ನಮಗೆ ಇಂಡಿಪೆಂಡೆಂಟ್ ಆಗಬೇಕು ಅಂತ ಕೇಳ್ತಾರೆ. ಈಗ ಕಾಶ್ಮೀರದ್ದು ಇವ್ರು ಯಾಕೆ ಜಾಯಿನ್ ಮಾಡಿದ್ದು? ಇವರು ನೀವು ಟೆರರಿಸ್ಟ್ ಹೇಳ್ತೀರಲ್ಲ, ಇಂಟೆಲಿಜೆನ್ಸ್ ಫೇಲಿಯರ್ ಅಂತ, ಅವರು ಇಲ್ಲೇ ಇದ್ದವರು, ಇವ್ರ ಜನರೇ. ಇದನ್ನು ಈಗ ಇದು PDP ಅವರು, that lady who is heading the PDP, she is openly telling that we should have a dialogue with them. Farooq Abdullah has been telling dialogue. Ilva? Matte that person who hijacked this one, he was called to the Indian embassy, iftar party ಮಾಡಿದ್ದಾರೆ. These are all very clear indication. ಈಗ how to save their face. So they are openly now. And then that means, ನೀವು ಒಂದು ಕ್ವಶನ್ ಕೇಳಿದ್ರೆ ಆ್ಯಂಟಿ-ನ್ಯಾಷನಲ್, ಇಸ್ ಇಟ್ ಎ ನ್ಯಾಷನಲ್? ದೇ ಮೀನ್ ವೆಲ್ ಅಬೌಟ್ ದ ನೇಷನ್ ಹೀಗೆ ಮಾತಾಡೋದಾದರೆ, ದ್ಯಾಟ್ ಮೀನ್ಸ್ ಓಪನ್ಲಿ ಟೆಲ್ ಮಾಡ್ತಾರೆ. ಮುಂಚೆ ಓಪನ್ಲಿ ಹೇಳ್ತಿರಲಿಲ್ಲ, ಅಷ್ಟು ಬೋಲ್ಡ್ ಆಗಿದ್ದಾರೆ. ಸೊ ವಾಟ್ ಈಸ್ ದ ಪ್ರಾಬ್ಲಮ್? ದ್ಯಾಟ್ ಮೀನ್ಸ್ ದೇರ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ ಆ್ಯಂಡ್ ದೇರ್ ಶುಡ್ ಬಿ ಸಮ್ ನ್ಯೂ ಲಾಸ್ ಆ್ಯಂಡ್ ದಿಸ್ ಒನ್ ವಿಚ್ ಆರ್ ಪಾಸ್ಟ್. ಈ ಥರ ನೀವು ಮಾಡಿದ್ರೆ ನೋ ಕಂಟ್ರಿ ವಿಲ್ ಟಾಲರೇಟ್ ದಿಟ್. ಬಟ್ ದ ಪ್ರೆಸೆಂಟ್ ಗೌರ್ಮೆಂಟ್ ಈಸ್ ಮೋರ್ ಕಾನ್ಷಿಯಸ್ ಅಬೌಟ್ ಡೆಮೋಕ್ರಸಿ. But democracy good, but it will work up to a level only. After that, unless you bring stringent resolutions and pass bill on that and ordinance, it will be difficult. So we have to live with this challenge. Right.